ಹೂ ಕಣೆ ಲಕ್ಷ್ಮಿ, ನಿನಗೆ ಅಂತ ಯಾರಾದ್ರೂ ಒಡವೆ ಕೊಟ್ರೆ ಅದನ್ನ ನಿಮ್ಮಮ್ಮ ತಾನೇ ಹಾಕೊಂಡು ಮರಿತಾಳ ಅನ್ಸುತ್ತೆ. ಕುಮುದ, ನಾನು ಯಾಕೆ ಹಾಕ್ಕೊಳ್ಳಿ? ಪಾಪ ನಮ್ಮ ಲಕ್ಷ್ಮಿ, ಅವಳಿಗೆ ಮೊದಲೆಲ್ಲ ಏನಾದರೂ ತಗೊಂಡ್ರೆ ಮೇಘ್ನಂಗಿರ್ಲಿ ಅಂತ ಹೇಳೋಳು. ಆಯ್ತಾಯ್ತು, ಅದನ್ನ ಬಿಡು ಈಗ. ಆದ್ರೂ ಈ ಮನೆಯವರು ತುಂಬಾ ಶ್ರೀಮಂತರಪ್ಪ, ಬೇಕಂತ ಕೂಡಲೇ ಒಡವೆ ಮಾಡಿಸ್ಬಿಡ್ತಾರೆ. ನಾವು ಇದೀವಿ, ಜೀವನ ಪೂರ್ತಿ ಕೂಡಿಟ್ರು ಸ್ವಲ್ಪ ಚಿನ್ನ ತಗೊಳಕ್ ಆಗೋದಿಲ್ಲ. ತಗೊಂಡ್ರು ಅದನ್ನ ಅಡ ಇಟ್ಬಿಡ್ತೀವಿ. ನಾನು ಯಾರು, ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ಬಿಡು. ಅರ್ಧ ಗಂಟೆಯಿಂದ ಊದ್ತಾನೆ ಇದೆಯಾ, ಇನ್ನು ಅರ್ಧನೇ ತುಂಬಿಲ್ಲ. ಇನ್ನು ಅರ್ಧ ಗಾಳಿ ತುಂಬುವಷ್ಟರಲ್ಲಿ ನಿನಗೆಲ್ಲಿ ಗಾಳಿ ಹೋಗಿರುತ್ತೋ ಏನೋ. ಕೆಪಾಸಿಟಿ ಯಾರ ಮುಂದೆ ತೋರಿಸ್ಬೇಕು ಅವ್ರ ಮುಂದೆ ತೋರ್ಸೋದ್ ಬಿಟ್ಟು ಪ್ಲಾಸ್ಟಿಕ್ ಬಲೂನ್ ಮುಂದೆ ತೋರಿಸ್ತಾ ಇದೆಯಲ್ಲ ಗೆಳೆಯ. ಗೆಳೆಯ, ಇದು ಬಲೂನ್ ಅಲ್ಲಮ್ಮ, ಏರ್ ಬ್ಯಾಗ್. ಇದರಲ್ಲಿ ಗಾಳಿ ತುಂಬಿಸಿ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿ ಅದ್ರ ಮೇಲೆ ನಾನು ಮಲಗಿ ಎಣ್ಣೆ ಹೊಡೆದು ತೇಲ್ತಾ ಇದ್ರೆ ಜೇಮ್ಸ್ ಬಾಂಡ್ ಥರ ಇರ್ತೀನಮ್ಮ. ನೀನು ಗಾತು ತುಂಬುವಷ್ಟರಲ್ಲಿ ನಾನು ಈ ಬಾಟ್ಲಿ ಕುಡಿದು ಖಾಲಿ ಮಾಡಿಬಿಡ್ತೀನಿ ಅನ್ಸುತ್ತೆ. ಕುಡಿದಿದ್ದು ನಶ ಎಲ್ಲ ಇಳ್ದೋಯ್ತು. ಬರ್ತೀನಿ ತಾಳು ಗೆಳೆಯ, ಒಂದು ಪೆಗ್ ಹಾಕೊಳ್ತೀನಿ. ಅಮ್ಮ ಏನು ಹಂಗೆ ಕುಡಿತಿದ್ಯಾ? ಸ್ವಲ್ಪ ನಿಧಾನ ಕುಡಿಯಪ್ಪ ಗೆಳೆಯ. ನನಗೆ ಬರ್ತಾ ಇರೋ ಕೋಪಕ್ಕೆ ಇವತ್ತು ಕ್ಲಾಸಲ್ಲಿ ಬಾಟಮ್ ಸಿಪ್ ಅಲ್ಲ, ಈ ಬಾಟ್ಲಲ್ಲೇ ಬಾಟಮ್ ಸಿಪ್ ಬರೋದು ನನಗೆ ಕಿಕ್ ಕೊಡಿಯಲ್ಲಮ್ಮ. ನಾನು ಯಾರು ಈ ಮನೆ ಅಳಿಯ. ಬಂದೆ ನನ್ಗೆ ಮರ್ಯಾದೆ ಕೊಡ್ತಾ ಇಲ್ಲ. ಇನ್ನೇನು ಮರೆಯಬೇಕಪ್ಪ ನಿನಗೆ? ಇಷ್ಟು ದೊಡ್ಡ ಮನೆ, ಹೊಡಿಯಕ್ಕೆ ಎಣ್ಣೆ ಇದೆ, ನೆಂಚ್ಕೊಳ್ಳೋಕ್ಕೆ ಇದೆ, ಇನ್ನೇನು ಬೇಕು? ಕಾರನ್ನ ರೆಸ್ಪೆಕ್ಟ್ ಅಂದೆ ಮರ್ಯಾದೆನೋ ಇದೆಯಾ? ಓ ಹೌದಾ, ನಾನೇನೋ ಚಿಪ್ಸ್ ಪ್ಯಾಕೆಟ್ ಅನ್ಕೊಂಡೆ. ಗೆಳೆಯ, ನನಗೆ ನಮ್ಮ ಹೆಂಡತಿದೆ ಮರ್ಯಾದೆ ಕೊಡಲ್ಲಮ್ಮ. ಗೆಳೆಯ, ನಿನ್ಗೊಂದು ಹೇಳ, ಮನೆ ಎಳೆ ಆಗೋಕ್ಕೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ, ಅದನ್ನು ಸರಿಯಾಗಿ ಫಾಲೋ ಮಾಡ್ಬೇಕು. ಮೊದಲನೇದಾಗಿ ಮನೆ ಹಳೆ ಆದವನು ಏನು ಮಾಡದೇ ಇದ್ರು ಏನೋ ಮಾಡ್ತಾ ಇದ್ದೀನಿ, ತುಂಬ ಬ್ಯುಸಿಯಾಗಿದ್ದೀನಿ ಅಂತ ತೋರಿಸ್ಕೊಬೇಕು. ಬ್ಯುಸಿಯಾಗಿಲ್ಲ ಅಂತ ಎಲ್ಲಾದ್ರೂ ಗೊತ್ತಾದ್ರೆ ಮನೆ ಕೆಲಸ ಕಚ್ಚಿಬಿಡ್ತಾರೆ. ಎರಡನೇದು, ಮನೆ ಹಳೆ ಆದವನು ಮನೆಯವ್ರ ಮುಂದೆ ಗತ್ತು ಮೇಂಟೈನ್ ಮಾಡ್ಬೇಕು. ಗತ್ತು ಈಗ ನನ್ನೇ ನೋಡು, ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ, ನನ್ನ ಮಗಳು, ನನ್ನ ಸೋದರಲ್ಲಿ ಆ ಸಂಜೀವ ನನ್ನನ್ನು ನೋಡಿದ್ರೆ ಗಡ ಅಂತ ನಡುಗ್ತಾರೆ. ಹಂಗೆ ಮೇಂಟೈನ್ ಮಾಡಿದ್ದೀನಿ. ಏನೋ ಯಶೋದಕ್ಕ ನನ್ನ ವಯಸ್ಸಿಗಿಂತ ದೊಡ್ಡವರು ಅಂತ ಅಕ್ಕನ ಸ್ಥಾನದಲ್ಲಿ ಇದ್ದಾರೆ ಅಂತ ನಾನೇ ಹೋಗ್ಲಿ ಪಾಪ ಅಂತ ಬರೆಯೋದೇ ಕೊಡ್ತೀನಿ. ಇನ್ನು ಮಿಕ್ದವರೆಲ್ಲ ನನ್ನ ಕಂಡ್ರೆ ಗಡ ಯಾರು? ಯಾಕಪ್ಪ ನಿನ್ನ ಟೇಬಲ್ ಕಾರ್ಡು ತಕ್ಕಾಗೋಯ್ತು? ಮನೆಯವ್ರು ಯಾರು ಬಂದ್ರಾ? ಇಲ್ಲ, ನಮ್ಮನೆಯವ್ರು ಬಂದು. ಮಿಸ್ಟರ್ ಸಂಜಯ್ ಮಿಸ್ಟ್ರ ಮಾವ, ಏನ್ ಮಾಡ್ತಿದ್ದೀರಾ? ಮನೆ ಮುಂದೆ ಕುತ್ಕೊಂಡು ಕುಡಿತಾ ಇದ್ದೀರಾ? ಯಾರಾದ್ರೂ ನೋಡಿದ್ರೆ ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ. ಮಿಸ್ಟರ್ ಸಂಜಯ್, ನಿಮ್ಗೆ ವಿಷಯ ಗೊತ್ತಾ? ಈ ಮನೆಯವ್ರಿಗೆ ಮರ್ಯಾದೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಬಂದಿದೆ, ನೀವು ಕೂತ್ಕೊಂಡು ಒಂದು ಪೆಗ್ ಹಾಕಿ ನಮ್ಮ ಜೊತೆ, ಆಗ ನಿಮ್ಗೆ ಜ್ಞಾನೋದಯ ಆಗತ್ತೆ, ಒಳಗಡೆ ಇರೋದೆಲ್ಲ ಹೊರಗೆ ಬರುತ್ತೆ ಅಲ್ವಾ ಗೆಳೆಯ?
ಸಮಾಜಕ್ಕೆ ಕಂಟಕ ಆಗಿರೋ ಈ ವಿಷಾನ ಕುಡಿದು ವಾಂತಿ ಮಾಡ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ನಿಮ್ಮ ಕರ್ಮ ಮುಂದುವರ್ಸಿ. ಕರೆಕ್ಟ್ ಸಂಜೀವ. ಮಕ್ಳಿಗೆ ಪಾಠ ಹೇಳೋ ಮೇಷ್ಟ್ರು ಯಾವತ್ತೂ ಕಟ್ಟಾಗಿರ್ಬೇಕು ಅಂತ ನಾನು ಹೇಳ್ಕೊಟ್ಟಿರೋ ಪಾಠನ ಚೆನ್ನಾಗಿ ಕಲಿಸ್ತಾ ಇದೆಯಾ? ನೋಡಿದ್ಯಾ ಗೆಳೆಯ, ಹೆಂಗೆ ಮೈಂಟೈನ್ ಮಾಡಿದೀನಿ. ನನ್ನ ಮುಂದೆ ಕೂತ್ಕೊಂಡು ಕುಡಿಯೋದಲ್ಲ, ನಿಂತ್ಕೊಳ್ಳೋಕ್ಕೂ ಭಯ ಅವನಿಗೆ. ಓದ ನೋಡಿಗೆ ಗೆಳೆಯ ಗೆಳೆಯ, ಅವ್ನು ಹೇಳಿದ್ದು ನೀವು ಕುಡಿತಾ ಇರೋ ವಿಸ್ಕಿ ವಿಸದ ಸಾಮಾನ ಅಂತ. ಏನು ಮೈಂಟೈನ್ ಮಾಡಿಲ್ಲ ಬಿಡಪ್ಪ ನೀನು. ಇಲ್ಲ ಗೆಳೆಯ, ನೀನು ಜಾಸ್ತಿ ಕುಡ್ದಿದೆ, ನಿನ್ ಸರಿಯಾಗಿ ಕೇಳಿಸಿಲ್ಲ. ಅವನು ವಿಸ್ಕಿ ಅಂದಿದ್ದು ನಿನ್ಗೆ ವಿಷ ಅಂತ ಕೇಳಿಸಿದೆ. ಇಲ್ಲ ಅಂದ್ರೆ ನನ್ನ ಮುಂದೆ ಹಂಗೆಲ್ಲಾದ್ರೂ ಮಾತಾಡಿದ್ರೆ ನಾವಿಗೆ ಸೀಳೋದಿಲ್ವಾ? ಇಷ್ಟು ದಿನ ಸಂಜೀವ್ ಅವ್ರ ಜೊತೆ ಮಾತಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟೆ. ಊರಲ್ಲಿ ಪ್ರೈವಸಿ ಅನ್ನೋದೇ ಸಿಕ್ಕಿರಲಿಲ್ಲ. ಬಟ್ ಈಗ ಇದು ನಂದೇ ರೂಮ್, ಯಾರೂ ಪರ್ಮಿಷನ್ ಇಲ್ಲದೆ ಬರೋದಿಲ್ಲ. ಸಂಜೀವ್ ಅವ್ರ ಹತ್ರ ಮಾತಾಡೋಕ್ಕೆ ಇದೇ ಸರಿಯಾದ ಟೈಮ್. ಬನ್ನಿ, ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ರಿ? ಅಲ್ಲ, ನೀವೇನೋ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿದ್ ನೀನು. ಹಾಗೆಲ್ಲ ಏನೂ ಇಲ್ಲ, ಬನ್ನಿ. ಫ್ರೆಶ್ ಅಪ್ ಆಗ್ತೀರಾ ಅಂತ ಕೇಳಿದೆ. ಹಾಂ, ಆಗ್ತೀನಿ. ಟವೆಲ್ ಒಳಗೆ ಹ್ಯಾಂಡಲ್ ಮೇಲೆ ಇದೆ, ಯು ಕ್ಯಾನ್ ಯೂಸ್ ಇಟ್. ಇವ್ರು ಬಂದಮೇಲೆ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ. ಏನಾಯ್ತು? ಅದು ನಲ್ಲಿ ತಿರ್ಗ್ಸಕ್ ಹೋದ್ರೆ ಶವರ್ ಆನ್ ಆಗೋಯ್ತು. ಅದನ್ನ ಆಫ್ ಮಾಡೋ ಅಷ್ಟರಲ್ಲಿ ನೆಂದ್ಬಿಟ್ಟೆ. ಸಾರಿ, ನಾನು ಇನ್ನೊಂದ್ಸಲ ಟ್ಯಾಪ್ ಯಾವುದು ಅಂತ ತೋರಿಸ್ಬೇಕಿತ್ತು ನಿಮಗೆ. ಇಲ್ಲ, ನೀವು ಕರೆಕ್ಟಾಗಿ ಹೇಳಿದ್ದೀರಾ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡೆ. ಒಂದು ನಿಮಿಷ ಇಲ್ಲೇ ಇರಿ. ತಗೊಳ್ಳಿ, ಹೇರ್ ಡ್ರೈ ಮಾಡ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಅದಾಗದೆ ಒಣಗುತ್ತೆ. ನೋನು, ಆಮೇಲೆ ಕೋಲ್ಡ್ಗೆ ಫೀವರ್ ಬರ್ಬೋದು, ರಿಸ್ಕ್ ಯಾಕೆ? ಹೇರ್ ಡ್ರೈ ಮಾಡ್ಕೊಳ್ಳಿ, ತಗೊಳ್ಳಿ. ಸ್ವಿಚ್ ಅಲ್ಲೇ ಇದೆ ನೋಡಿ. ಹಾಂ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ